ಎಲ್ರಿಗೂ ನಮಸ್ಕಾರ. ನಾವಿಲ್ಲಿ ಸಂಕ್ರಾಂತಿ ಹಬ್ಬದ ತಯಾರಿ ಮಾಡ್ತಾ ಇದ್ದೀವಿ. ಹೆಣ್ಮಕ್ಳೆಲ್ಲ ಸೇರಿ ಬಣ್ಣ ಬಣ್ಣದ ರಂಗೋಲಿ ಹಾಕಿ ಹಬ್ಬದ ತಯಾರಿ ಮಾಡ್ತಾ ಇದ್ದೀವಿ. ಹಬ್ಬದ ದಿನ ಬೇಗ ಎದ್ದು ರೆಡಿಯಾಗಿ ಪೂಜೆ ಮಾಡಿ, ಗಣಪತಿ ಪೂಜೆ, ಸೂರ್ಯನ ಪೂಜೆ, ಒಲೆ ಪೂಜೆ, ಹಾಗೆ ಪೊಂಗಲ್ ಮಾಡೋಕ್ಕೆ ಎಲ್ಲ ತಯಾರಿನ ಮಾಡ್ಕೊಂಡಿದ್ವಿ. ಸಂಕ್ರಾಂತಿ ಅಂದ ತಕ್ಷಣ ಎಲ್ಲರ ತಲೆಯಲ್ಲೂ ಮೇನ್ ಆಗಿ ಬರೋದು ಎಳ್ಳು ಬೆಲ್ಲ. ಮಕರ ಸಂಕ್ರಾಂತಿನ ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಕರೀತಾರೆ, ಹಾಗೆ ಆಚರಣೆ ಕೂಡ ಬದಲಾಗತ್ತೆ. ಕೆಲವು ಕಡೆ ಹೆಣ್ಮಕ್ಳೆಲ್ಲ ಸಾಯಂಕಾಲ ಚೆನ್ನಾಗಿ ರೆಡಿಯಾಗಿ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ಹಂಚೋ ಪದ್ಧತಿ ಕೂಡ ಇದೆ. ಮಕರ ಸಂಕ್ರಾಂತಿ ಸೂರ್ಯನ ಬದಲಾವಣೆಯನ್ನು ಸೂಚಿಸುತ್ತೆ, ಹಾಗೆ ಸುಗ್ಗಿಯ ಋತುವಿನ ಆರಂಭವನ್ನು ಕೂಡ ಸೂಚಿಸುತ್ತೆ. ಅವತ್ತಿನ ದಿನ ನಾವು ಆಕಳನ್ನು ಕರ್ಕೊಂಡು ಬಂದು ಅದಕ್ಕೆ ಪೂಜೆ ಮಾಡಿ ಬಾಳೆಹಣ್ಣು, ಕಬ್ಬು ಎಲ್ಲದನ್ನು ತಿನ್ನಿಸಿ ಅದಕ್ಕೆ ನಮಸ್ಕಾರ ಕೂಡ ಮಾಡಿದ್ವಿ. ಪೂಜೆ ಮಾಡಿ ಪೊಂಗಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಹಾಗೆ ಸುಗ್ಗಿಯ ಋತುವಿನ ಆರಂಭ ಆಗಿರೋದ್ರಿಂದ ನಾವು ಪೂಜೆಗೆ ಗೆಣಸು, ಶೇಂಗಾ, ಕಬ್ಬು, ಅವರೆಕಾಯಿ ಎಲ್ಲದನ್ನೂ ಇಟ್ಟಿದ್ವಿ. ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಆ ಮಡಿಕೆಯಲ್ಲಿ ಇರೋದು ಸಿಹಿ ಪೊಂಗಲ್. ಹಾಗೆ ಬ್ರೇಕ್ಫಾಸ್ಟ್ಗೆ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್, ಆಂಬೊಡೆ, ಕೊಬ್ಬರಿ ಚಟ್ನಿ ಇತ್ತು. ತುಂಬ ಟೇಸ್ಟಿಯಾಗಿತ್ತು. ನಾವೆಲ್ಲರೂ ಬೆಳಗ್ಗೆ ಪೂಜೆ ಮುಗಿಸಿ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಆದಮೇಲೆ ಮಕ್ಕಳಿಗೆಲ್ಲರಿಗೂ ತುಂಬ ಗೇಮ್ಸ್ ಇತ್ತು. ಲೈಕ್ ಮ್ಯೂಸಿಕಲ್ ಚೇರ್ ಇತ್ತು, ಡ್ಯಾನ್ಸ್ ಇತ್ತು, ಮತ್ತು ಬಲೂನ್ ಹೊಡೆಯೋದು, ಈ ಥರ ತುಂಬ ಗೇಮ್ಸ್ ಇತ್ತು. ಮಕ್ಕಳೆಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಅಷ್ಟೇ ಅಲ್ಲದೆ ದೊಡ್ಡರಿಗೂ ಕೂಡ ಕೆಲವು ಗೇಮ್ಸ್ನ ಅರೇಂಜ್ ಮಾಡಿದರು. ಅದರಲ್ಲೂ ಸಂಕ್ರಾಂತಿ ಅಂದಮೇಲೆ ತುಂಬ ಒಂದು ಸ್ಪೆಷಲ್ ಆಟ ಇದೆ. ಯಾವ್ದು ಗೊತ್ತಾ ನಿಮಗೆ? ಕಣ್ಣು ಮುಚ್ಕೊಂಡು ಕಟ್ಟಿರೋ ಮಡಿಕೆನ ಹೊಡೆಯೋದು. ಹೌದು, ಆ ಗೇಮ್ ಮಾತ್ರ ತುಂಬ ಸಖತ್ತಾಗಿತ್ತು. ಯಾಕೆ ಅಂದರೆ ಕಣ್ಣಿಗೆ ಕಟ್ಕೊಂಡಾಗ ಕೈಯಲ್ಲಿ ಕೋಲ್ ಕೊಟ್ಟಿರ್ತಾರೆ. ಮಡಿಕೆ ಹೊಡೆಯೋಕ್ಕೋಗಿ ಯಾರ್ದಾದ್ರೂ ತಲೆ ಹೊಡೆದ್ಬಿಟ್ರೆ ಹೇಗಿರುತ್ತೆ ಅಲ್ವಾ? ಸೊ ಆ ಥರ ಭಯನೂ ಇತ್ತು, ಒಂಥರ ಎಂಜಾಯ್ಮೆಂಟ್ ಕೂಡ ಇತ್ತು. ಈ ಚಿಕ್ಕ ಹುಡುಗ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ. ಡ್ಯಾನ್ಸ್, ಗೇಮ್ಸ್ ಎಲ್ಲ ಆದಮೇಲೆ ಮಧ್ಯಾಹ್ನ ಊಟ ಕೂಡ ಇತ್ತು. ಊಟಕ್ಕೆ ಪಲಾವ್, ಮೊಸರು ಬಜ್ಜಿ, ಆಂಬೊಡೆ, ಅನ್ನ, ರಸಂ, ಪೊಂಗಲ್, ಹಪ್ಪಳ ಇತ್ತು. ಊಟ ಮಾತ್ರ ಸಖತ್ತಾಗಿತ್ತು. ನನಗೆ ಎಲ್ಲ ಮೂಮೆಂಟ್ಸ್ನು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ರೀಸನ್ ಏನು ಅಂದರೆ ನಾನು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಎಂಜಾಯ್ ಮಾಡ್ತಾ ಇದ್ದೆ. ಹಾಗಾಗಿ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ನಾನು ಸ್ವಲ್ಪ ವಿಡಿಯೋನ ತಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಕೂಡ ಟ್ರೈ ಮಾಡೋಣ ಅಂತ ಈ ಮಡಿಕೆ ಹೊಡೆಯೋ ಆಟ ಆಡಿದೆ. ನಾನೇನು ಮಾಡಿಬಿಟ್ಟೆ ಅಂದರೆ ಮಡಿಕೆ ತನಕ ಹೋದೆ, ಬಟ್ ಮಡಿಕೆ ಹೊಡಿಲೇ ಇಲ್ಲ. ಅಲ್ಲಿ ಲೈನ್ ದಾಟಿ ಔಟ್ ಆಗಿಬಿಟ್ಟೆ. ಬಟ್ ಎಲ್ಲರೂ ನನಗೆ ನೈಸ್ ಟ್ರೈ ಅಂತ ಹೇಳಿದರು. ಖುಷಿ ಆಯಿತು. ನೈಸ್ ಎಕ್ಸ್ಪೀರಿಯನ್ಸ್. ಈ ರೀತಿಯಾಗಿ ಸಂಕ್ರಾಂತಿ ಹಬ್ಬದ ದಿನ ಪೂಜೆ ಮಾಡಿ ಆಟ ಆಡಿದ್ವಿ, ಊಟ ಮಾಡಿದ್ವಿ. ಎಲ್ಲರೂ ಸೇರಿ ಟಗ್ ಆಫ್ ವಾರ್ ಆಟ ಆಡಿದ್ವಿ. ಎಳ್ಳು ಬೆಲ್ಲ ಹಂಚಿ ತಿಂದ್ವಿ. ಒಟ್ಟಾರೆ ನಮ್ಮ ಸಂಕ್ರಾಂತಿ ಹಬ್ಬ ತುಂಬ ಚೆನ್ನಾಗಾಯಿತು. ನಿಮ್ಮದು ಕೂಡ ತುಂಬ ಚೆನ್ನಾಗಾಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್